ಇದಕ್ಕೆ ಹೇಳ್ತಾ ಇರೋದು ಗೊತ್ತಿದ್ದು ತಪ್ಪು ಮಾಡಿದ್ರಾ ದರ್ಶನ್ ಅಂತ ಹೇಳಿ. ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖ ಆಗಿರುವ ಮತ್ತಷ್ಟು ಅಂಶಗಳನ್ನು ಕೆದಕಿ ನೋಡಿದಾಗ ದರ್ಶನ್ ಹಾಗೆ ಪವಿತ್ರ ಗೌಡ ನಡುವಿನ ಸಂಬಂಧ ಎಂಥದ್ದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಪವಿತ್ರ ಗೌಡ ಮೇಡಮ್ ಅವರು ಕೊಟ್ಟಿರುವ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಈ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ದರ್ಶನ್ ಎಲ್ಲ ಮನೇಲಿದ್ರಲ್ಲ ಐಡಿಯಲ್ ಹೋಮ್ಸ್, ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ನನಗೆ ಮನೆ ಮಾಡಿಕೊಟ್ಟಿದ್ರು ದರ್ಶನ್. ಮನೆಯನ್ನು ಮಾಡಿಕೊಟ್ಟಿದ್ಯಾರು ದರ್ಶನ್, ಅದಕ್ಕೆ ಹಣ ಕೊಟ್ಟವ್ರು ಯಾರು ಸೌಂದರ್ಯ ಜಗದೀಶ್. ಸಾಲವಾಗಿ ಪಡೆದಿದ್ರಂತೆ ದರ್ಶನ್ ಹಣವನ್ನ ಪವಿತ್ರ ಗೌಡಗೊಂದು ಮನೆ ಮಾಡಿಕೊಡ್ಬೇಕು ಅಂತ ಹೇಳಿ. ಬರೋಬ್ಬರಿ 1.75 ಕೋಟಿ ರೂಪಾಯಿ ಸಾಲ ಸೌಂದರ್ಯ ಜಗದೀಶ್ ಅವರಿಂದ. ಅದನ್ನು ನೇರವಾಗಿ ಪವಿತ್ರ ಗೌಡ ಅವರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಹಣದಿಂದ ಪವಿತ್ರ ಗೌಡ ಮನೆಯನ್ನು ಪಡೆದುಕೊಳ್ತಾರೆ. 2 ವರ್ಷಗಳ ಹಿಂದೆ ಆ ಹಣವನ್ನು ವಾಪಸ್ ಕೊಟ್ಟಿರೋದಾಗಿಯೂ ಕೂಡ ಸೌಂದರ್ಯ ಜಗದೀಶ್ ಅವರಿಗೆ ಹಣ ವಾಪಸ್ ಕೊಟ್ಟಿದ್ದೀನಿ ಅಂತ ಕೂಡ ದರ್ಶನ್ ತಿಳಿಸಿದ್ದಾರೆ. ಅಂದರೆ ದೂರ ಎಲ್ಲರೂ ಇದ್ರೆ ಹೋಗೋ ಕಷ್ಟ ಅಂತಲೋ ಏನೋ. ವಿಜಯಲಕ್ಷ್ಮಿ ಅವರ ಮನೆ, ವಿಜಯಲಕ್ಷ್ಮಿ ಅವರು ಎಲ್ಲಿದ್ದಾರಲ್ಲ ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ಮತ್ತೊಂದು ಮನೆ ತೆಕ್ಕೊಟ್ಟಿದ್ರಂತೆ ಪವಿತ್ರ ಗೌಡಗೆ. ಅದೇ ಮನೆ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಿದ್ದೀರಲ್ಲ, ದರ್ಶನ್ ತೆಗೆದುಕೊಟ್ಟ ಮನೆ. ಕೇಳಿ, ಜೊತೆಗೆ ಕಿಲ್ಲರ್ ಲೇಡಿ ಜೋಡಿಯಾಗಿದ್ದು ಹೇಗೆ? ಬುಲ್ಬುಲ್ ಸಿನಿಮಾ ಅಲ್ಲಿಂದ ಪ್ರಾರಂಭ ಆಯ್ತಂತೆ ಇವರಿಬ್ಬರ ಕನೆಕ್ಷನ್. ಸಿನಿಮಾಗೆ ಚಾನ್ಸ್ ಕೇಳೋಕೆ ಅಂತ ಹೇಳಿ ಪವಿತ್ರ ಗೌಡ ದರ್ಶನಿಗೆ ಕಾಲ್ ಮಾಡಿದ್ರಂತೆ, ಮ್ಯಾನೇಜರಿಂದ ನಂಬರ್ ಇಸ್ಕೊಂಡು. ಅಲ್ಲಿಂದ ಶುರುವಾಯ್ತಂತೆ ಇವರಿಬ್ಬರ ನಡುವಿನ ಪರಿಚಯ. ಆಮೇಲೆ ಅದು ಪ್ರೀತಿಯಾಗಿ ಪರಿವರ್ತನೆ ಆಯ್ತಂತೆ. 2018ನೇ ಇಸ್ವಿಯಿಂದ ಒಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪವಿತ್ರ ಗೌಡ ಉಲ್ಲೇಖ ಮಾಡ್ತಾರೆ. ಮದುವೆ ಆಗಿಲ್ಲ, ಬಟ್ ನಾವಿಬ್ರು ಒಟ್ಟಿಗೆ ಇದ್ವಿ. ಬುಲ್ಬುಲ್ ಸಿನಿಮಾದಿಂದ ಪರಿಚಯ ಆಗಿ, ಪರಿಚಯ ಸ್ನೇಹ ಆಗಿ, ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಸಂಬಂಧ ಆಗಿ 2018ನೇ ಇಸ್ವಿಯಿಂದ ನಾವಿಬ್ರು ಒಟ್ಟಿಗೆ ಇದ್ವಿ ಅನ್ನೋದನ್ನ ಖುದ್ದು ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಬರೆದುಕೊಂಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಹೇಳಿರೋದನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಹಾಗೆ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈ ಇಬ್ಬರು ಜೋಡಿಯಾಗಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಪವಿತ್ರ ಗೌಡ ಇನ್ಫ್ಯಾಕ್ಟ್ ಹೇಳಿದ್ದಾರೆ, ದರ್ಶನ್ಗೆ ಮದುವೆ ಆಗಿದೆ, ಅವ್ರಿಗೊಬ್ಬ ಮಗ ಇದ್ದಾನೆ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ನಾವಿಬ್ಬರು ಜೊತೆಯಲ್ಲಿ ಇದ್ವಿ ಅಂತ ಹೇಳಿ. ಆದರೆ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ವಿಜಯಲಕ್ಷ್ಮಿ ಅವ್ರ ಜೊತೆಯಲ್ಲಿ ದುಬೈಗೆ ಹೋಗಿದ್ರು ದರ್ಶನ್. ಆ ದುಬೈಗೆ ಹೋಗಿದ್ದನ್ನು ನನ್ನ ಹತ್ರ ಹೇಳಿರಲಿಲ್ಲ. ಕಟ್ಕೊಂಡು ಪತ್ನಿ ಜೊತೆ ಟ್ರಿಪ್ಗೆ ಹೋಗೋದನ್ನು ಪವಿತ್ರ ಗೌಡಗೆ ಹೇಳಬೇಕಾ? ಹಿಂಗೂ ಒಂದು ನಿಯಮ ಇದೆಯಾ ಇವರಿಬ್ಬರ ಸಂಬಂಧದಲ್ಲಿ ಗೊತ್ತಿಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ದುಬೈಗೆ ಹೋಗಿದ್ರು ವಿಜಯಲಕ್ಷ್ಮಿ ಹಾಗೆ ದರ್ಶನ್. ನನಗೆ ಅದನ್ನು ನೋಡಿ ಸಹಿಸಕ್ಕಾಗಲಿಲ್ಲ. ನನ್ನ ಹತ್ರ ದರ್ಶನ್ ಈ ವಿಚಾರವನ್ನು ಹೇಳಿರಲಿಲ್ಲ. ಹಾಗಾಗಿ ಕೋಪಗೊಂಡು ನಾನು ಮಾತಾಡೋದನ್ನು ಬಿಟ್ಟಿದ್ದೆ. ಈ ಅಂಶವನ್ನು ಕೂಡ ರಿಪಬ್ಲಿಕ್ ಕನ್ನಡ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದು ಕೆಲವೇ ದಿನಗಳಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು. 20-25 ದಿನದಿಂದ ದರ್ಶನ್ ಜೊತೆಯಲ್ಲಿ ಮಾತನ್ನ ಬಿಟ್ಟುಬಿಟ್ಟಿದ್ರಂತೆ ಪವಿತ್ರ ಗೌಡ. ಹೀಗಾಗಿ ಮುನಿಸಿಕೊಂಡಿದ್ದ ಅರಗಿಣಿಯನ್ನ ಒಲಿಸಿಕೊಳ್ಳುವ ಸಲುವಾಗಿ ಈ ಕಿಡ್ನ್ಯಾಪ್ ಮರ್ಡರ್ ನಡೆದು ಹೋಯ್ತಾ ಅನ್ನೋ ಅನುಮಾನವನ್ನ ರಿಪಬ್ಲಿಕ್ ಕನ್ನಡ ಈ ಪ್ರಕರಣ ದಾಖಲಾಗಿ 10-15 ದಿನಗಳ ಒಳಗಾಗೆ ಪ್ರಕಟಿಸಿತ್ತು. ನಾವು ಪ್ರಸಾರ ಮಾಡಿದ ಸುದ್ದಿ ಸತ್ಯ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದೆ ಚಾರ್ಜ್ ಶೀಟ್. ಹಾಗೆ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಸ್ವ ಇಚ್ಛಾ ಹೇಳಿಕೆಯ ಅಂಶಗಳು. ಪವಿತ್ರ ಗೌಡ ಮುನಿಸಿಗೆ ಕಾರಣವಾಗಿತ್ತಂತೆ ಪತಿ ಪತ್ನಿ ಮಾಡಿದ್ದ ದುಬೈ ಟೂರ್. ದುಬೈ ಟೂರ್ಗೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಹೋಗಿದ್ದು ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಗೊತ್ತಾದ ಮೇಲೆ ನಾನು ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ಟಿದ್ದೆ ದರ್ಶನ್ ಅವರ ಹತ್ರ. ಪವಿತ್ರ ಗೌಡ ಅವರು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿರುವ ಅಂಶಗಳಿದು. ಇದೇ ಕೋಪವನ್ನ ತಣಿಸುವ ಸಲುವಾಗಿಯೇ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಆಯ್ತಾ? ಇದೇ ಮುನಿಸಿಕೊಂಡಿರುವ ಪವಿತ್ರ ಗೌಡಗೆ ಸಮಾಧಾನ ಮಾಡುವ ಸಲುವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆದು ಹೋಯ್ತಾ? ಅನುಮಾನಗಳು ಮತ್ತಷ್ಟು ಬಲವಾಗ್ತಾ ಇದೆ.
ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನಲ್ಲಿ ನೀವು ಈ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅನೇಕ ಇಂಟ್ರೆಸ್ಟಿಂಗ್ ಫೋಟೋಗಳನ್ನು ಗಮನಿಸಬಹುದಾಗಿದೆ. ಒಂದು ಕಡೆ ಆರೋಪಿ 1 ಪವಿತ್ರ ಗೌಡ, ಮತ್ತೊಂದು ಕಡೆಯಲ್ಲಿ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರು ಪೊಲೀಸರ ಕ್ಯಾಮ್ರಾಗೆ ಪೋಸ್ಟ್ ಕೊಟ್ಟಿರುವ ಫೋಟೋಗಳು. ಕೆಳಗಡೆ ಗ್ರಿಡ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಆಗಿರುವ ಈ ಪ್ರಕರಣಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇರುವ ಫೋಟೋಗಳು ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಯಿಂದ ಪ್ರಾರಂಭವಾಗಿ ಸುಮನಹಳ್ಳಿಯ ಚರಂಡಿ ಬಳಿಯಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಎಸೆಯುವವರೆಗೆ ನಡೆದ ಘಟನೆಯ ಹಂತವಾದ CCTV ಫುಟೇಜ್ಗಳ ಸ್ನ್ಯಾಪ್ಶಾಟ್ಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳಿ ಒಂದು ಘಟನೆಯಿಂದ ಮತ್ತೊಂದು ಘಟನೆಯ ನಡುವೆ ನಡೆದ ವಿಚಾರಗಳು ಯಾವ್ದ್ಯಾವುದು, ಯಾರೆಲ್ಲರ ಸಹಭಾಗಿತ್ವ ಅಲ್ಲಿತ್ತು, ಇದೆಲ್ಲದಕ್ಕೂ ಕೂಡ ಪೂರಕವಾದ ಫೋಟೋ ಸಾಕ್ಷ್ಯವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಹೇಳ್ತಾ ಇರೋದು ಗೊತ್ತಿದ್ದು ತಪ್ಪು ಮಾಡಿದ್ರಾ ದರ್ಶನ್ ಅಂತ ಹೇಳಿ. ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖ ಆಗಿರುವ ಮತ್ತಷ್ಟು ಅಂಶಗಳನ್ನು ಕೆದಕಿ ನೋಡಿದಾಗ ದರ್ಶನ್ ಹಾಗೆ ಪವಿತ್ರ ಗೌಡ ನಡುವಿನ ಸಂಬಂಧ ಎಂಥದ್ದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಪವಿತ್ರ ಗೌಡ ಮೇಡಮ್ ಅವರು ಕೊಟ್ಟಿರುವ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಈ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ದರ್ಶನ್ ಎಲ್ಲ ಮನೇಲಿದ್ರಲ್ಲ ಐಡಿಯಲ್ ಹೋಮ್ಸ್, ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ನನಗೆ ಮನೆ ಮಾಡಿಕೊಟ್ಟಿದ್ರು ದರ್ಶನ್. ಮನೆಯನ್ನು ಮಾಡಿಕೊಟ್ಟಿದ್ಯಾರು ದರ್ಶನ್, ಅದಕ್ಕೆ ಹಣ ಕೊಟ್ಟವ್ರು ಯಾರು ಸೌಂದರ್ಯ ಜಗದೀಶ್. ಸಾಲವಾಗಿ ಪಡೆದಿದ್ರಂತೆ ದರ್ಶನ್ ಹಣವನ್ನು ಪವಿತ್ರ ಗೌಡಗೊಂದು ಮನೆ ಮಾಡಿಕೊಡ್ಬೇಕು ಅಂತ ಹೇಳಿ. ಬರೋಬ್ಬರಿ 1.75 ಕೋಟಿ ರೂಪಾಯಿ ಸಾಲ ಸೌಂದರ್ಯ ಜಗದೀಶ್ ಅವರಿಂದ. ಅದನ್ನು ನೇರವಾಗಿ ಪವಿತ್ರ ಗೌಡ ಅವರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಹಣದಿಂದ ಪವಿತ್ರ ಗೌಡ ಮನೆಯನ್ನು ಪಡೆದುಕೊಳ್ತಾರೆ. 2 ವರ್ಷಗಳ ಹಿಂದೆ ಆ ಹಣವನ್ನು ವಾಪಸ್ ಕೊಟ್ಟಿರೋದಾಗಿಯೂ ಕೂಡ ಸೌಂದರ್ಯ ಜಗದೀಶ್ ಅವರಿಗೆ ಹಣ ವಾಪಸ್ ಕೊಟ್ಟಿದ್ದೀನಿ ಅಂತ ಕೂಡ ದರ್ಶನ್ ತಿಳಿಸಿದ್ದಾರೆ. ಅಂದರೆ ದೂರ ಎಲ್ಲರೂ ಇದ್ದರೆ ಹೋಗೋ ಕಷ್ಟ ಅಂತಲೋ ಏನೋ. ವಿಜಯಲಕ್ಷ್ಮಿ ಅವರ ಮನೆ, ವಿಜಯಲಕ್ಷ್ಮಿ ಅವರು ಎಲ್ಲಿದ್ದಾರಲ್ಲ ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ಮತ್ತೊಂದು ಮನೆ ತೆಕ್ಕೊಟ್ಟಿದ್ರಂತೆ ಪವಿತ್ರ ಗೌಡಗೆ. ಅದೇ ಮನೆ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಿದ್ದೀರಲ್ಲ, ದರ್ಶನ್ ತೆಗೆದುಕೊಟ್ಟ ಮನೆ. ಕೇಳಿ ಜೊತೆಗೆ ಕಿಲ್ಲರ್ ಲೇಡಿ ಜೋಡಿಯಾಗಿದ್ದು ಹೇಗೆ, ಬುಲ್ಬುಲ್ ಸಿನಿಮಾ ಅಲ್ಲಿಂದ ಪ್ರಾರಂಭ ಆಯ್ತಂತೆ ಇವರಿಬ್ಬರ ಕನೆಕ್ಷನ್. ಸಿನಿಮಾಗೆ ಚಾನ್ಸ್ ಕೇಳೋಕೆ ಅಂತ ಹೇಳಿ ಪವಿತ್ರ ಗೌಡ ದರ್ಶನಿಗೆ ಕಾಲ್ ಮಾಡಿದ್ರಂತೆ, ಮ್ಯಾನೇಜರಿಂದ ನಂಬರ್ ಇಸ್ಕೊಂಡು. ಅಲ್ಲಿಂದ ಶುರುವಾಯ್ತಂತೆ ಇವರಿಬ್ಬರ ನಡುವಿನ ಪರಿಚಯ. ಆಮೇಲೆ ಅದು ಪ್ರೀತಿಯಾಗಿ ಪರಿವರ್ತನೆ ಆಯ್ತಂತೆ. 2018ನೇ ಇಸ್ವಿಯಿಂದ ಒಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪವಿತ್ರ ಗೌಡ ಉಲ್ಲೇಖ ಮಾಡ್ತಾರೆ. ಮದುವೆ ಆಗಿಲ್ಲ, ಬಟ್ ನಾವಿಬ್ರು ಒಟ್ಟಿಗೆ ಇದ್ವಿ. ಬುಲ್ಬುಲ್ ಸಿನಿಮಾದಿಂದ ಪರಿಚಯ ಆಗಿ, ಪರಿಚಯ ಸ್ನೇಹ ಆಗಿ, ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಸಂಬಂಧ ಆಗಿ 2018ನೇ ಇಸ್ವಿಯಿಂದ ನಾವಿಬ್ಬರು ಒಟ್ಟಿಗೆ ಇದ್ವಿ ಅನ್ನೋದನ್ನು ಖುದ್ದು ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಬರೆದುಕೊಂಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಹೇಳಿರೋದನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಹಾಗೆ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈ ಇಬ್ಬರು ಜೋಡಿಯಾಗಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಪವಿತ್ರ ಗೌಡ ಇನ್ಫ್ಯಾಕ್ಟ್ ಹೇಳಿದ್ದಾರೆ, ದರ್ಶನ್ಗೆ ಮದುವೆ ಆಗಿದೆ, ಅವ್ರಿಗೊಬ್ಬ ಮಗ ಇದ್ದಾನೆ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ನಾವಿಬ್ಬರು ಜೊತೆಯಲ್ಲಿ ಇದ್ವಿ ಅಂತ ಹೇಳಿ. ಆದರೆ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ವಿಜಯಲಕ್ಷ್ಮಿ ಅವ್ರ ಜೊತೆಯಲ್ಲಿ ದುಬೈಗೆ ಹೋಗಿದ್ರು ದರ್ಶನ್. ಆ ದುಬೈಗೆ ಹೋಗಿದ್ದನ್ನು ನನ್ನ ಹತ್ರ ಹೇಳಿರಲಿಲ್ಲ. ಕಟ್ಕೊಂಡು ಪತ್ನಿ ಜೊತೆ ಟ್ರಿಪ್ಗೆ ಹೋಗೋದನ್ನು ಪವಿತ್ರ ಗೌಡಗೆ ಹೇಳಬೇಕಾ? ಹಿಂಗೂ ಒಂದು ನಿಯಮ ಇದೆಯಾ ಇವರಿಬ್ಬರ ಸಂಬಂಧದಲ್ಲಿ ಗೊತ್ತಿಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ದುಬೈಗೆ ಹೋಗಿದ್ರು ವಿಜಯಲಕ್ಷ್ಮಿ ಹಾಗೆ ದರ್ಶನ್. ನನಗೆ ಅದನ್ನು ನೋಡಿ ಸಹಿಸಕ್ಕಾಗಲಿಲ್ಲ. ನನ್ನ ಹತ್ರ ದರ್ಶನ್ ಈ ವಿಚಾರವನ್ನು ಹೇಳಿರಲಿಲ್ಲ. ಹಾಗಾಗಿ ಕೋಪಗೊಂಡು ನಾನು ಮಾತಾಡೋದನ್ನು ಬಿಟ್ಟಿದ್ದೆ. ಈ ಅಂಶವನ್ನು ಕೂಡ ರಿಪಬ್ಲಿಕ್ ಕನ್ನಡ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದು ಕೆಲವೇ ದಿನಗಳಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು. 20-25 ದಿನದಿಂದ ದರ್ಶನ್ ಜೊತೆಯಲ್ಲಿ ಮಾತನ್ನ ಬಿಟ್ಟುಬಿಟ್ಟಿದ್ರಂತೆ ಪವಿತ್ರ ಗೌಡ. ಹೀಗಾಗಿ ಮುನಿಸಿಕೊಂಡಿದ್ದ ಅರಗಿಣಿಯನ್ನ ಒಲಿಸಿಕೊಳ್ಳುವ ಸಲುವಾಗಿ ಈ ಕಿಡ್ನ್ಯಾಪ್ ಮರ್ಡರ್ ನಡೆದು ಹೋಯ್ತಾ ಅನ್ನೋ ಅನುಮಾನವನ್ನ
ರಿಪಬ್ಲಿಕ್ ಕನ್ನಡ ಈ ಪ್ರಕರಣ ದಾಖಲಾಗಿ 15 ದಿನಗಳ ಒಳಗಾಗೆ ಪ್ರಕಟಿಸಿತ್ತು. ನಾವು ಪ್ರಸಾರ ಮಾಡಿದ ಸುದ್ದಿ ಸತ್ಯ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದೆ ಚಾರ್ಜ್ ಶೀಟ್. ಹಾಗೆ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಸ್ವ ಇಚ್ಛಾ ಹೇಳಿಕೆಯ ಅಂಶಗಳು. ಪವಿತ್ರ ಗೌಡ ಮುನಿಸಿಗೆ ಕಾರಣವಾಗಿತ್ತಂತೆ ಪತಿ ಪತ್ನಿ ಮಾಡಿದ್ದ ದುಬೈ ಟೂರ್ಗೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಹೋಗಿದ್ದು ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಗೊತ್ತಾದ ಮೇಲೆ ನಾನು ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ಟಿದ್ದೆ ದರ್ಶನ್ ಅವರ ಹತ್ರ. ಪವಿತ್ರ ಗೌಡ ಅವರು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿರುವ ಅಂಶಗಳಿದು. ಇದೇ ಕೋಪವನ್ನ ತಣಿಸುವ ಸಲುವಾಗಿಯೇ ರೇಣುಕಾಸ್ವಾಮಿಯ ಕಿಡ್ನಾಪ್ ಆಯ್ತಾ? ಇದೇ ಮುನಿಸಿಕೊಂಡಿರುವ ಪವಿತ್ರ ಗೌಡಗೆ ಸಮಾಧಾನ ಮಾಡುವ ಸಲುವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆದು ಹೋಯ್ತಾ? ಅನುಮಾನಗಳು ಮತ್ತಷ್ಟು ಬಲವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನಲ್ಲಿ ನೀವು ಈ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಅನೇಕ ಇಂಟ್ರೆಸ್ಟಿಂಗ್ ಫೋಟೋಗಳನ್ನು ಗಮನಿಸಬಹುದಾಗಿದೆ. ಒಂದು ಕಡೆ ಆರೋಪಿ 1 ಪವಿತ್ರ ಗೌಡ, ಮತ್ತೊಂದು ಕಡೆಯಲ್ಲಿ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರು ಪೊಲೀಸರ ಕ್ಯಾಮ್ರಾಗೆ ಪೋಸ್ಟ್ ಕೊಟ್ಟಿರುವ ಫೋಟೋಗಳು. ಕೆಳಗಡೆ ಗ್ರಿಡ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಆಗಿರುವ ಈ ಪ್ರಕರಣಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇರುವ ಫೋಟೋಗಳು ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಯಿಂದ ಪ್ರಾರಂಭವಾಗಿ ಸುಮನಹಳ್ಳಿಯ ಚರಂಡಿ ಬಳಿಯಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಎಸೆಯುವವರೆಗೆ ನಡೆದ ಘಟನೆಯ ಹಂತವಾದ CCTV ಫುಟೇಜ್ಗಳ ಸ್ನ್ಯಾಪ್ಶಾಟ್ಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳಿ ಒಂದು ಘಟನೆಯಿಂದ ಮತ್ತೊಂದು ಘಟನೆಯ ನಡುವೆ ನಡೆದ ವಿಚಾರಗಳು ಯಾವ್ದ್ಯಾವುದು, ಯಾರೆಲ್ಲರ ಸಹಭಾಗಿತ್ವ ಅಲ್ಲಿತ್ತು, ಇದೆಲ್ಲದಕ್ಕೂ ಕೂಡ ಪೂರಕವಾದ ಫೋಟೋ ಸಾಕ್ಷ್ಯವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ.